ದತ್ತ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಅದಾದ ನಂತರ ಎತ್ತರ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರಿಬೇಕು. ಅದಾದ ನಂತರ ಪಾದ ಎಷ್ಟಿದೆ, ಪಾದ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ನಮಗೆ ತಿಳಿದಂತೆ ನಮಗೆ ಗೊತ್ತದ ಅಂತ ಏನು ನಮ್ಗೆ ಗೊತ್ತದ, ನಮಗೆ ತಿಳಿದಂತೆ ಸೂತ್ರ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಸ್ಕ್ವೇರ್. ಸಮಾಂತರ ಚತುರ್ಭುಜ ವಿಸ್ತೀರ್ಣ ಸೂತ್ರ ಏನ್ರಿ, ಪಾದ ಗುಂಡ್ಲೆ ಎತ್ತರ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಸ್ಕ್ವೇರ್. ಪಾದ ಎಷ್ಟು ಕೊಟ್ಟಿದ್ದಾರೆ, ಬೇಸ್ ಪಾದ 4 ಸೆಂಟಿಮೀಟರ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಯಿತು. ಗುಣಾಕಾರ 4 ಕಡೆ ತೊಗೊಂಬರಿ, ಭಾಗಾಕಾರ ಆಗ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಸ್ಕ್ವೇರ್ ಭಾಗಾಕಾರ 4 ಸೆಂಟಿಮೀಟರ್. ಓಕೆ, 4 1 4, 4 6 24 ಸೆಂಟಿಮೀಟರ್ ಸ್ಕ್ವೇರ್ 1 ಸೆಂಟಿಮೀಟರ್ ತೆಗಿರಿ, ಎಷ್ಟು ಬರುತ್ತೆ ಆನ್ಸರ್, ಎಕ್ಸ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು, 6 ಸೆಂಟಿಮೀಟರ್. ಹಾಗಿದ್ರೆ ಈ ಒಂದು ಸಮಾಂತರ ಚತುರ್ಭುಜದ ಹೈಟ್ ಎತ್ತರ ಎಷ್ಟು ಸಿಕ್ತು, 6 ಸೆಂಟಿಮೀಟರ್ ಅಂತ ಸಿಕ್ತು.